ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲರಿಗೂ ಒಂದು ಈಸಿ ಆಗುವಂಥ ಮೆಥಡಲ್ಲಿ ಸ್ಯಾರಿ ಡ್ರೇಪಿಂಗ್ನ ಯಾವ ಥರ ಬಾಕ್ಸ್ ಟೈಪಲ್ಲಿ ಮಡ್ಚಿಟ್ಕೊಳ್ಳೋದು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಮದುವೆ ಫಂಕ್ಷನ್ಗಳಿಗೆಲ್ಲ ರೆಡಿ ಆಗಬೇಕು ಬೇಗ ಅಂತಂದರೆ ಬೇಗ ಯಾವ ಥರ ಸೀರೆ ನೆರಿಗೆನೆಲ್ಲ ತೆಗೆದಿಟ್ಕೋಬಹುದು ಅಂತ ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಆಯಿತಾ. ಇವಾಗ ನಾನೊಂದು ಸ್ಯಾರಿ ತೊಗೊಂಡಿದ್ದೀನಿ. ಈ ಸ್ಯಾರಿ ಕಾಟನ್ ಮತ್ತು ಸಿಲ್ಕ್ ಎರಡು ಮಿಕ್ಸ್ ಆಗಿರೋದು, ಅಂದರೆ ಕಾಟನ್ ಮೆಟೀರಿಯಲ್ ಕೂಡ ಆ್ಯಡ್ ಆಗಿದೆ ಈ ಸ್ಯಾರಿಗೆ. ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ರೆಡಿ ಟು ಸ್ಯಾರಿ ಹಾಕೊಳ್ಳೋಕ್ಕೆ, ಅಂದರೆ ಇವಾಗ ತಕ್ಷಣ ಸ್ಯಾರಿ ಹಾಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಇವಾಗ ಹತ್ರ ಬರ್ತಾ ಇದೆ ಅಲ್ವಾ ಫೆಸ್ಟಿವಲ್ಸ್ ಎಲ್ಲ, ಗೌರಿ ಗಣೇಶ ಹಬ್ಬ ಎಲ್ಲ ಹತ್ರ ಬರ್ತಾ ಇದೆ. ಅವಾಗ ಏನಾದ್ರು ಸ್ಯಾರಿ ಹಾಕೋಬೇಕು ಅಂತಂದರೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಆವಾಗ ಈಸಿಯಾಗಿ ವೇರ್ ಮಾಡಬಹುದು. ಆಲ್ಮೋಸ್ಟ್ ಹುಡುಗಿರಿಗೆಲ್ಲ ಸ್ಯಾರಿ ಹಾಕೋಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ, ತುಂಬ ಬೇಗ ರೆಡಿ ಮಾಡಿ ಹಾಕೋಬಹುದು ಅಂತ. ಇವಾಗ ನೆರಿಗೆ ಅಂದರೆ ಸೀರೆ ಸೆರಗನ್ನ ತೊಗೊಳ್ಳಿ. ಸೀರೆ ಸೆರಗು ತೊಗೊಂಡು ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಅದನ್ನು ಪಿನ್ ಮಾಡಿ ಇಟ್ಕೊಳ್ಳಿ. ಪಿನ್ ಮಾಡಿ ಇಟ್ಟಾದಮೇಲೆ ಸ್ವಲ್ಪ ಅಲ್ಲಿಗೆ ವೆಯ್ಟ್ ಇರೋ ಅಂಥದ್ದನ್ನ ಇಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಆವಾಗ ಎಳೆದು ನಾವು ನೆರಿಗೆ ಎಲ್ಲ ಇಟ್ಕೋತೀವಿ ಅಲ್ವಾ, ಆವಾಗ ಟೈಟಾಗಿ ಬರುತ್ತೆ. ಸ್ವಲ್ಪ ದೂರ ಬಿಟ್ಟು ಅದನ್ನು ಕರೆಕ್ಟಾಗಿ ನೆರಿಗೆ ಎಲ್ಲ ಇಟ್ಕೊಂಡು ಒಂದು ಸಮಕ್ಕೆ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಾದಮೇಲೆ ಮತ್ತೆ ಇವಾಗ ಎಷ್ಟುದ್ದಕ್ಕೆ ಬೇಕು ಅಂದರೆ ಎಷ್ಟು ಲೆಂತ್ ಬೇಕು ನಿಮಗೆ ಅಂತ ಫಸ್ಟು ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಅಂದರೆ ಎಷ್ಟುದ್ದ ಬಿಟ್ಕೋತೀರಾ ನೀವು ಸೀರೆ ಸೆರಗನ್ನ ಅಂತ. ಆ ಥರ ಅಳತೆ ಮಾಡ್ಕೊಂಡ್ಮೇಲೆ ಅಲ್ಲಿಗೊಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಸೇಫ್ಟಿ ಪಿನ್ ಹಾಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೂರಕ್ಕೆ ನಾನು ಪಿನ್ ಮಾಡ್ಕೋಬೇಕು ಅಂತ. ಆ ಥರ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ಸ್ವಲ್ಪ ಐರನ್ ಮಾಡಿ ಇಟ್ಕೊಳ್ಳಿ. ಆವಾಗ ನೀಟಾಗಿ ಕೂರುತ್ತೆ ಅದು. ಇವಾಗ ಮತ್ತೆ ಈಗ ಫ್ರಂಟಲ್ಲಿ ಒಂದು ಸ್ವಲ್ಪ ಒಂಥರ ಲೇಯರ್ ಥರ ಬಂದು ಕೂರುತ್ತೆ ಅಲ್ವಾ. ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಒಂದು ಸತಿ ವೇರ್ ಮಾಡಿ ನೋಡ್ಕೊಳ್ಳಿ, ಅಂದರೆ ಎಷ್ಟು ಲೆಂತ್ಗೆ ನಾನು ಆ ಥರ ಮಾಡ್ಕೋಬೇಕು ಅಂತ. ಆ ಥರ ಮಾಡಾದಮೇಲೆ ನೀಟಾಗಿ ಅದನ್ನು ಅರೇಂಜ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಅದಾದಮೇಲೆ ಇವಾಗ ಫ್ರಂಟಲ್ಲಿ ನೆರಿಗೆ ತೊಗೋಬೇಕಲ್ವಾ. ನೆರಿಗೆ ತೊಗೊಂಡುವಾಗ ಅಲ್ಲೂ ಅಷ್ಟೇ ನಿಮಗೆ ಎಷ್ಟು ಅಳತೆಗೆ ಬೇಕು ಅಂತ ಒಂದು ಸತಿ ವೇರ್ ಮಾಡಿ ನೋಡ್ಕೊಳ್ಳಿ. ಆ ಕಡೆ ಮತ್ತು ಈ ಕಡೆ ಎರಡಕ್ಕೂ ಒಂದೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಮಾಮೂಲಿ ನೆರಿಗೆನ ತಗೊಳ್ಳಿ ಆಯಿತಾ. ನಿಮಗೆ ಎಷ್ಟು ಅಂದರೆ ಜಾಸ್ತಿ ಪ್ಲೇಟ್ಸ್ ಎಲ್ಲ ಬರಬೇಕು ಅಂತಂದರೆ ಸ್ವಲ್ಪ ಶಾರ್ಟಾಗಿ ಮಾಡ್ಕೊಳ್ಳಿ, ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಒಂದು 7 to 8 ಅಷ್ಟು ಬರಬೇಕು ಅಂತಂದರೆ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಅಷ್ಟೇ ನೀಟಾಗಿ ಒಂದು ಸೈಜ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಅದು ಒಂದೇ ಸಮ ಇರಬೇಕು. ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಇಟ್ಕೊಳ್ಳಿ. ಆಗ ತುಂಬ ಚೆನ್ನಾಗಿ ಬರುತ್ತೆ, ಆರಾಮಾಗೂ ಕೂಡ ವೇರ್ ಮಾಡಬಹುದು. ಆ ಥರ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸ್ಟ್ರೈಟ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ಅಲ್ಲಿಗೂ ಕೂಡ ಸೇಫ್ಟಿ ಪಿನ್ ಹಾಕೊಳ್ಳಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಹಾಕೋತಿದ್ದೀನಿ ಅಂತ. ಆ ಥರ ಹಾಕಾದ್ಮೇಲೆ ಕೆಳಗಡೆನೂ ಅಷ್ಟೇ ಸ್ವಲ್ಪ ಅಂದರೆ ಸ್ಟ್ರೈಟ್ ಎಲ್ಲ ಮಾಡ್ಕೊಳಕ್ಕೆ ಅದು ಫುಲ್ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಸೇಮ್ ಸ್ಟ್ರೈಟ್ ಅಲ್ಲೇ ಐರನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಒಂದೇ ತಂಗ್ ಕೂತ್ಕೊಳ್ಳೋ ಥರ ನೆರಿಗೆನ ತಗೋಬಿಡಿ, ಅವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೀವು ಪಿನ್ ಮಾಡಿ ಇಟ್ಕೊಂಡಿರೋದಕ್ಕೆ ಒಂದು ವೆಯ್ಟ್ ಇರೋ ವಸ್ತುನ ಅದ್ರ ಮೇಲೆ ಇಟ್ಕೊಳ್ಳಿ. ಆವಾಗ ನೀಟಾಗಿ ತಗೋಬೋದು ನೆರಿಗೆನ. ತಗೊಂಡಾದ್ಮೇಲೆ ಕೆಳಗಡೆ ಸ್ವಲ್ಪ ಒಂದೊಂದು ಇಂಚಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ಸೇಫ್ಟಿ ಪಿನ್ ಹಾಕೊಳ್ಳಿ. ಒಂದೇ ಸ್ಟ್ರೈಟ್ ಅಂತ ಮೇಲ್ಗಡೆನೂ ತುಂಬ ಒಂದೇ ಇರುತ್ತೆ ಸ್ಟ್ರೈಟಾಗಿ, ಕೆಳಗಡೆನೂ ಅದೇ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಕೆಳಗಡೆ ಸ್ವಲ್ಪ ಉದುದ್ರಾಗಿ ಕೂತ್ಕೊಂಡಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೀಟಾಗಿ ಐರನ್ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಐರನ್ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಉಳಿದಿರುತ್ತೆ ಅಲ್ವಾ ಸೀರೆ ಸೆರಗು, ಅದನ್ನು ತಗೊಂಡು ನೀಟಾಗಿ ಬಾಕ್ಸ್ ಥರ, ಅಂದರೆ ಎಷ್ಟು ಬಾಕ್ಸ್ ಟೈಪ್ ಬರುತ್ತೆ ಅಷ್ಟು ಬಾಕ್ಸ್ ಟೈಪಲ್ಲಿ ಅದನ್ನು ಮಡ್ಚಿಟ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಹಾಕೊಳ್ಳಿ. ಒಂಚೂರು ಸ್ಕಿಪ್ ಮಾಡಿದ್ರು ಅರ್ಥ ಆಗಲ್ಲ. ಅದರಲ್ಲೂ ಫಸ್ಟ್ ಟೈಮ್ ಏನಾದರೂ ಈ ಥರ ಏನಾದರೂ ಬಾಕ್ಸ್ ಟೈಪ್ ಮಾಡಿ ಇಟ್ಕೊಳ್ಳೋಣ ಅಂತ ಏನಾದರೂ ಟ್ರೈ ಮಾಡಿದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಒಂದು ಸತಿ ಇಲ್ಲ ಅಂದರೆ ಒಂದು 2-3 ಸತಿ ಟ್ರೈ ಮಾಡಿ ನೋಡಿ. ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ, ಅಂದರೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಮಾಡಬೇಕು ಅಂತ. ಈ ಥರ ಮಡ್ಚಾದ್ಮೇಲೆ ಇವಾಗ ನಾವು ಸೀರೆ ಸೆರಗನ್ನ ಫ್ರಂಟಲ್ಲಿ ಲೇಯರ್ ಥರ ಬರಬೇಕು ಅಂತ ಹೇಳಿದ್ದೆ ಅಲ್ವಾ. ಅದನ್ನು ಐರನ್ ಮಾಡಿ ಇಟ್ಕೊಂಡಿರೋದು ಕರೆಕ್ಟಾಗಿ ಬಾಕ್ಸ್ ಟೈಪಲ್ಲಿ ಬರಬೇಕು. ಆ ಥರ ನೀಟಾಗಿ ಮಡ್ಚಿಟ್ಕೊಳ್ಳಿ. ಮತ್ತು ಫ್ರಂಟಲ್ಲಿ ನೆರಿಗೆ ತೆಗೆದಿರೋದು ಒಂದು ಸೈಡ್ ಬರಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಸೇಮ್ ಈ ಥರ ಬಂದಾದಮೇಲೆ
ಅದನ್ನು ನೀಟಾಗಿ ಒಂದು ಸೈಡ್ ಮಡ್ಚಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಎರಡನ್ನೂ ಮಡ್ಚಾದ್ಮೇಲೆ ಸೀರೆ ಸೇರಿಗೆ ತೊಗೊಂಡಿರ್ತೀರ ಅಲ್ವಾ ನೆರಿಗೆನ, ಸೊ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಟ್ರೈ ಮಾಡಿ. ಒಂದು ಸತಿ ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸತಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಆವಾಗಲೂ ಗೊತ್ತಾಗಿಲ್ಲ ಅಂದರೆ ಒಂದು ಸತಿ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಿ ನೋಡಿ, ಆವಾಗ ಪಕ್ಕ ಬಂದೇ ಬರುತ್ತೆ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಾಗ ಆರಾಮಾಗಿ ನೀವು ಸೀರೆನ ವೇರ್ ಮಾಡ್ಬೋದು. ಇನ್ನೊಬ್ರು ಎಲ್ಪ್ ಬೇಕು ಅನ್ನೋ ಅಷ್ಟು ಏನು ತಗೊಳ್ಳಲ್ಲ. ಸೊ ಆರಾಮಾಗಿ ಉಟ್ಕೋಬೋದು ಸೀರೆನ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.